ಈಗಾಗಲೇ ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಸರ್ಕಾರ ನೇಮಕ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಯಾರು ಪ್ರಸ್ತಾವನೆ ಮಾಡ್ತಾ ಇಲ್ಲ. ತಾರತಮ್ಯ ಈಗಾಗಲೇ ಬಡ್ತಿ ವಿಷಯಗಳಲ್ಲಿ ತಾರತಮ್ಯ ಆಗ್ತಾ ಇದೆ ಸಮುದಾಯಗಳಲ್ಲಿ, ಅದ್ರ ಕೂಡ ಒಂದಿರತ್ತಲ್ಲ. ಬರೀ ನೀವು ರಾಜಕೀಯ ವಿಷಯಗಳನ್ನ ಮಾತ್ರ ಪ್ರಸ್ತಾವನೆ ತಗೊಂಡು ಬರ್ತಾ ಇದ್ದೀರಿ, ಸಮುದಾಯಕ್ಕೆ ಆಗುವಂತ ಲಾಭಗಳನ್ನ ನೀವು ಪ್ರಸ್ತಾವನೆ ಮಾಡ್ತಾ ಇಲ್ಲ. ಬ್ಯಾಕ್ಲಾಗ್ ವೇಕೆನ್ಸೀಸ್ ನ ಫಿಲ್ಅಪ್ ಮಾಡ್ತಕ್ಕಂಥದ್ದು ಮತ್ತು ಬಡ್ತಿಯಲ್ಲಿ ಮೀಸಲಾತಿ ಕೊಡ್ತಕ್ಕಂಥದ್ದು ಅಪರ ಆಗಿದೆ. ಅದನ್ನ ಸರಿ ಮಾಡಿ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದೆ ನಾನು. ಈಗೇನಾಗಿದೆ, ಎಸ್ಸಿಗಳೊಳಗಡೆ ಒಳ ಮೀಸಲಾತಿಯನ್ನ ಜಾರಿ ಮಾಡೋವರೆಗೂ ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟ್, ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ. ನಾವು ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಿ ಪ್ರಮೋಷನಲ್ ರಿಸರ್ವೇಶನ್ ನ ತತ್ಕ್ಷಣ ಜಾರಿ ಮಾಡಿ ಅಂತ ಕೇಳಿದಾಗ ಅವ್ರು ತಗೊಂಡು ಕ್ಯಾಬಿನೆಟ್ ತೀರ್ಪೇನು ಅಂತಂದ್ರೆ, ಒಳ ಮೀಸಲಾತಿ ಜಾರಿಯಾಗುವವರಿಗೆ ಬ್ಯಾಕ್ಲಾಗ್ ಹುದ್ದೆಗಳು ಪ್ರಮೋಷನ್ ನ ಹೆಲ್ಡ್ ಅಪ್ ಮಾಡಿದೀವಿ. 2 ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ, ಅದಾದ ನಂತರ ನಾವು ಬ್ಯಾಕ್ಲಾಗ್ ಮತ್ತು ಪ್ರಮೋಷನಲ್ ವೇಕೆನ್ಸೀಸ್ ನ ಫಿಲ್ಅಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ.